ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ಕುಮಾರ್ ಪೂಜಾರಿ ಮಾಡುವ ನಮಸ್ಕಾರಗಳು. PSN ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕೂಡ ಒಬ್ಬ ರೈತನಾಗಿ ಇವತ್ತು ರೈತರಿಗೆ ಒಂದು ಮುಖ್ಯವಾದಂಥ ಒಂದು ವಿಷಯವನ್ನು ಮುಟ್ಟಿಸಲಿಕ್ಕೆ ಒಂದು ರೈತರ ಅನುಭವದ ಮೂಲಕ ಅಥವಾ ನನ್ನ ಒಂದು ಕೃಷಿ ಅನುಭವದ ಮೂಲಕ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಆ ವಿಷಯ ಏನು ಅಂತಂದ್ರೆ, ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿಯಲ್ಲಿ ಸಸಿಗಳ ಅಂತರ ಜಾಸ್ತಿ ಇದ್ದಷ್ಟು ಯಾವ ರೀತಿ ಪ್ರಯೋಜನ ಆಗಬಹುದು ಅನ್ನುವಂಥ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಕಬ್ಬಿನ ಇಳುವರಿ ಕುಂಠಿತ ಆಗ್ತಾ ಇರೋದನ್ನು ನಾವು ಗಮನಿಸ್ತಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಕಬ್ಬಿನ ಒಂದು ತೂಕ ಕಡಿಮೆ. ಕಬ್ಬಿನ ತೂಕ ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ, ನಾವು ಸಾಲುಗಳ ಅಂತರ ಕಡಿಮೆ ಇಟ್ಟಿರ್ತೀವಿ ಅಥವಾ ಕಬ್ಬನ್ನು ಭಾಳ ದಟ್ಟವಾಗಿ ನಾಟಿ ಮಾಡಿರ್ತೀವಿ. ಆ ದಟ್ಟವಾದಂಥ ಕಬ್ಬುಗಳಿಗೆ ಆಹಾರದ ಅಥವಾ ಪೋಷಕಾಂಶದ ಒಂದು ಕೊರತೆ ಕಾಣುವುದರಿಂದ, ಅದಕ್ಕೆ ಸಂಪೂರ್ಣವಾಗಿ ಆಹಾರದ ಲಭ್ಯತೆ ಆಗದೇ ಇರುವ ಕಾರಣದಿಂದ ಆ ಕಬ್ಬು ತೂಕ ಕಳೆದುಕೊಳ್ತೈತಿ. ನಮಗೆ ಒಂದು ಕಬ್ಬಿನ ತೂಕ ಕನಿಷ್ಠ ಒಂದು 2 kg, 2.5 kg, 3 kg ಅಥವಾ 4 kgವರೆಗೂ ನಮಗೆ ಬೆಳೀಲಿಕ್ಕೆ ಸಾಧ್ಯ ಇದ್ದರೂ ಕೂಡ ನಾವು ದಟ್ಟವಾಗಿ ಬೆಳೆಯೋದ್ರಿಂದ ಕಬ್ಬು 1-1.5 kg ತೂಕದ ಒಂದು ಎವರೇಜ್ಗೆ ಬರ್ತಾಯಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಅದಕ್ಕೆ ಸ್ಪೇಸ್ ಕೊಡ್ತಾ ಇಲ್ಲ. ಸ್ಪೇಸ್ ಕೊಡದೇ ಇರೋದಕ್ಕೆ, ಅದಕ್ಕೆ ಆಹಾರ ಸಾಕಾಗದೆ ಆ ಒಂದು ಕಬ್ಬು ತನ್ನ ಒಂದು ನಿರ್ದಿಷ್ಟವಾದಂಥ ಅಥವಾ ಬರಬೇಕಾದಂಥ ಒಂದು ತೂಕಕ್ಕೆ ಬರದೇ ಇರೋದರಿಂದ ಅದು ನಮಗೆ ಇಳುವರಿ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕಾಗಿತ್ತು ಅಂತಂದ್ರೆ, ಗ್ಯಾಪ್ ಪದ್ಧತಿಯನ್ನು ನಾವು ಅಥವಾ ಅಂಗ್ಲ ಜಾಸ್ತಿ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಮಾಡಬೇಕಾಗ್ತೈತಿ. ತಾವು ಕೂಡ ಈಗಾಗಲೇ 3 ಫೂಟ್ ಇದ್ದಂಥ ಸಾಲುಗಳನ್ನು 4 ಫೀಟ್ ಮಾಡ್ತಾ ಇರೋದು, 4.5 ಮಾಡ್ತಾ ಇರೋದು, 5 ಫೀಟು, 8 ಫೀಟ್ ಅಂತರದ ಸಾಲುಗಳನ್ನು ಮಾಡ್ತಾ ಇರೋದು ಅಥವಾ 10 ಫೀಟ್ ಅಂತರದ ಸಾಲುಗಳನ್ನು ಮಾಡ್ತಾ ಇರೋದು, ಇವೆಲ್ಲ ಉದಾಹರಣೆಗಳನ್ನ ತಾವು ನೋಡ್ತಾ ಇದ್ದೀರಿ. ಅದೇ ರೀತಿ ಬಿಡಿಯಾಗಿ ನಾಟಿ ಮಾಡೋದು, ಸಾಲುಗಳ ಅಂತರ ದೂರ ಮಾಡೋದು ಅಷ್ಟೇ ಅಲ್ಲದೆ, ಈಗ ಕುನಿ ಪದ್ಧತಿ ಆಗಿರ್ಬೋದು, ಸಸಿಗಳನ್ನೇ ಒಂದೊಂದೇ ಸಸಿಗಳನ್ನು 4 ಫೀಟ್ 5 ಫೀಟ್ ದೂರ ನಾಟಿ ಮಾಡೋದು, ಇವೆಲ್ಲವನ್ನು ನಾವು ನೋಡ್ತಾ ಇರೋದ್ರಿಂದ ಉದ್ದೇಶ ಏನು ಅಂತಂದರೆ, ಆ ಕಬ್ಬನ್ನು ಲಿಮಿಟೆಡ್ಡಾಗಿ ಒಂದು ಕ್ಯಾಲ್ಕುಲೇಟೆಡ್ ಆಗಿ ಅಂತಂದ್ರೆ, ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಎಕರೆಗೆ ನಮಗೆ ಸಸಿಗಳನ್ನು ಎಷ್ಟು ನಾವು ನಾಟಿ ಮಾಡಬೇಕು, ಒಂದು ಸಸಿಗೆ ಕಬ್ಬಿನ ಸಂಖ್ಯೆ ಎಷ್ಟು ಇರಬೇಕು, ಒಂದು ಕಬ್ಬಿನ ತೂಕ ನಮಗೆ ಕನಿಷ್ಠ ಎಷ್ಟು ತೂಕದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. 3 kg ಬೆಳಿಬೋದಾ, 4 kg ಬೆಳಿಬೋದಾ, ಒಂದೊಂದು ಕಬ್ಬು 4.5 kg ತನಕನೂ ಬೆಳಿಬೋದಾ, ಅಥವಾ ಎವರೇಜಾಗಿ 2.5-3 kg ಬಂದರೆ ಎಷ್ಟಾಗ್ಬೋದು ಅನ್ನೋದನ್ನು ನಾವು ಲೆಕ್ಕಾಚಾರಕ್ಕೆ ಅದನ್ನು ತಂದಾಗ ಮಾತ್ರ ನಮಗೆ ಕಡಿಮೆ ಸಸಿಯಿಂದನೂ ಕೂಡ ನಮಗೆ ಹೆಚ್ಚಿಗೆ ಬೆಳೀಲಿಕ್ಕೆ ಸಾಧ್ಯ ಆಕೈತಿ ಅನ್ನೋದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಕೈತಿ. ಈಗಾಗಲೇ ಮಾಡಿರ್ತಕ್ಕಂಥ ಎಲ್ಲ ಪ್ರಯೋಗಗಳನ್ನು ಕೂಡ ತಾವು ಗಮನಿಸ್ಬೋದು. ಸ್ಪೇಸ್ ಜಾಸ್ತಿ ಮಾಡೋದ್ರಿಂದ ಅದರ ಒಂದು ಲಾಭ ಏನೈತೆ ಅನ್ನೋದನ್ನು ಕೂಡ ತಮಗೆ ಗೊತ್ತಾಗ್ತೈತಿ. ಈ ವಿಡಿಯೋದಲ್ಲೂ ಕೂಡ ನನಗೆ ತಿಳಿದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನು ತಮ್ಮ ಮುಂದೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಅಂಗ್ಲ ಸಾಲು ಮಾಡೋದರಿಂದ ಏನಾಗ್ತೈತಿ ಅಂತಂದ್ರೆ, ಕಬ್ಬಿನ ಸಸಿ ನಾವು ನಾಟಿ ಮಾಡಿದ್ದೀವಿ ಅಂತಂದ್ರೆ ಒಂದು ಸಸಿಗಳ ಸಂಖ್ಯೆ ಕಡಿಮೆ ಬೇಕಾಗ್ತೈತಿ. ಅಲ್ಲಿ ಸಸಿಗಳ ಸಂಖ್ಯೆ ಕಡಿಮೆ ಬೇಕಾಗೋದ್ರಿಂದ ಅಲ್ಲಿ ನಮಗೆ ಖರ್ಚಿನಲ್ಲಿ ನಾವು ಉಳಿತಾಯ ಮಾಡ್ಬೋದು. ಈಗ ಉದಾಹರಣೆಗೆ ನಾವು 8 ಫೀಟಿನ ಸಾಲು ಅಂತ ಅನ್ಕೊಳ್ಳೋಣ. ಸಾಲಿಂದ ಸಾಲಿಗೆ 8 ಫೀಟು, ಸಸಿಯಿಂದ ಸಸಿಗಳು 4 ಫೀಟ್ ಇಟ್ಕೊಂಡೀವಿ ಅಂತ ಅನ್ಕೊಳ್ಳೋಣ. ಅಲ್ಲಿ ನಮಗೆ ಒಂದು 1350 ಸಸಿಗಳು ಬೇಕಾಗ್ತವೆ. 1350 ಸಸಿಗಳಂತಂದ್ರೆ ನಮ್ಗೆ ಸಸಿಗಳ ಸಂಖ್ಯೆ ಬಹಳ ಕಡಿಮೆ ಏನೇ ಆಯಿತು. ಈಗ ರೆಗ್ಯುಲರ್ ಪದ್ಧತಿಯಲ್ಲಿ ನಾವು ಏನು ಮಾಡ್ತೀವಿ, 4 ಫೀಟಿನ ಸಾಲು ಮಾಡ್ತೀವಿ, 2 ಫೀಟಿಗೊಂದು ಸಸಿ ನಾಟಿ ಮಾಡ್ತೀವಿ. ಅಲ್ಲಿ 5200 ಸಸಿಗಳನ್ನು ಹಾಕ್ತೀವಿ. ನಾವು 5200 ಸಸಿಗಳನ್ನು ಹಾಕಿ ನಾವು ಈಗ ಎವರೇಜ್ ಬೆಳೀತಿರೋದು ಎಷ್ಟು, 50-60 ಟನ್ನು. 50-60 ಟನ್ನ ಬೆಳಿಬೇಕು ಅಂತಂದರೆ 5200 ಸಸಿ ಹಾಕುವ ಬದಲಾಗಿ 8 ಫೀಟ್ ಗ್ಯಾಪ್ ಮಾಡಿ 4 ಫೀಟಿಗೆ ಒಂದೇ ಸಸಿ ನಾಟಿ ಮಾಡಿ ನಾವು ಒಂದು ಜಾಗದಲ್ಲಿ ಒಂದೇ ಸಸಿನ ನಾವು ನಾಟಿ ಮಾಡಿದರೂ ಕೂಡ ನಾವು 50-60 ಟನ್ ಬೆಳೆಯೋದು ಹೆಂಗೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ಒಂದು ವಿಡಿಯೋದಲ್ಲಿನೂ ಹೇಳಿದ್ವಿ. ಈಗಲೂ ಕೂಡ ಹೆಂಗೆ ಅಂತ ಅನ್ನೋದನ್ನು ಹೇಳ್ಬೋದು. 1350 ಸಸಿಗಳಿಗೆ ಒಂದು ಸಸಿಗೆ ನಾವು 25ರಿಂದ ಒಂದು 40-45 ಕಬ್ಬುಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ. 45 ಕಬ್ಬುಗಳು ಬೆಳೆದಾಗ ನಮಗೆ 2 kg ತೂಕ ಬಂದರೂ ಒಂದು 90 kg, ಒಂದು ಕ್ವಿಂಟಲ್ಗಿಂತ ಜಾಸ್ತಿನೂ ಒಂದು ಸಸಿಯಿಂದ ನಾವು ಬೆಳಿಬೋದು. ಅದರ ಬದಲಾಗಿ ಬರೀ 50 kg, ಒಂದು ಸಸಿಯಿಂದ 50 kg ಬೆಳೆದರೂ ಕೂಡ ನಮಗೆ ಒಂದು 75 ಟನ್ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಆದ್ದರಿಂದ ನಾವು ಅದನ್ನು ಸೀರಿಯಸ್ ಆಗಿ ಅಥವಾ ಅದನ್ನು ಗಮನವಿಟ್ಟು ನೋಡಿದಾಗ, ಆ ಒಂದು ಪ್ರಯೋಗವನ್ನು ನೋಡಿದಾಗ ಮಾತ್ರ ಒಂದು ಸಸಿಯಿಂದನೂ ಕೂಡ ನಾವು 1 ಕ್ವಿಂಟಲ್ ಬೆಳಿಬೋದು ಅನ್ನೋದು ಖಾತ್ರಿ ಆಗ್ತೈತಿ. ತಾವು ಪ್ರಾಯೋಗಿಕವಾಗಿ ಮಾಡ್ತಾ ಇರಬೇಕಾದ್ರೆ 1 ಸಾಲು ಅಥವಾ 2 ಸಾಲು ನೀವು ಮಾಡಿ ನೋಡಿರಿ. ಯಾವುದು ನಿಮಗೆ ಎವರೇಜ್ ಇರ್ತಕ್ಕಂಥ ಒಂದೊಂದೇ ಸಸಿಯನ್ನು ನೀವು ಕಡಿದು ತೂಕ ಮಾಡಿ ನೋಡಿರಿ. ಒಂದು ಸಸಿಯಿಂದ 1 ಕ್ವಿಂಟಲ್ ಹತ್ತಿರ ಅಥವಾ 1 ಕ್ವಿಂಟಲ್ಗಿಂತ ಜಾಸ್ತಿನೂ ಬೆಳೀಲಿಕ್ಕೆ ಸಾಧ್ಯತೆ. ಆದರೆ ಅದಕ್ಕೆ ಮುಖ್ಯವಾಗಿ ಸ್ಪೇಸ್ ಬೇಕಾಗ್ತೈತಿ.
ಮತ್ತು ಅದಕ್ಕೆ ಒಂದು ಹೆಚ್ಚಿನ ಒಂದು ಅವಧಿ ಬೇಕಾಗ್ತೈತಿ. 12 ತಿಂಗಳಕ್ಕಿಂತ ಜಾಸ್ತಿ ಅವಧಿ ನಾವು ಬೆಳೆಸಿದ್ದೇ ಆದ್ರೆ ಅಲ್ಲಿ ತೂಕ ಬರ್ಲಿಕ್ಕೆ ಸಾಧ್ಯ ಆಕೈತಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನಾವು ಬಿಟ್ಟಿರ್ತಕ್ಕಂಥ ಒಂದು ಸ್ಥಳಾವಕಾಶ. ಆ ಜಾಗದಲ್ಲಿ ಅದಕ್ಕೆ ಎಲ್ಲ ಒಂದು ಪೋಷಕಾಂಶವನ್ನು ತೊಗೊಂಡು ಬೆಳಿಲಿಕ್ಕೆ, ಅದು ಸ್ವತಂತ್ರವಾಗಿ ಬೆಳೀಲಿಕ್ಕೆ ಅನುಕೂಲಕರವಾದಂಥ ಒಂದು ವಾತಾವರಣ ಇರೋದರಿಂದ ಅದು ಸ್ವತಂತ್ರವಾಗಿ ಬೆಳೆದು ಮರಿಗಳ ಸಂಖ್ಯೆ ಜಾಸ್ತಿ ಬಿಟ್ಕೊಳ್ತೈತಿ. ಅಲ್ಲಿ ಮರಿಗಳು ಯಾವುದೂ ಕೂಡ ಅಷ್ಟೊಂದು ವೀಕ್ ಆಗಿರೋದಿಲ್ಲ. ಎಲ್ಲನೂ ಒಂದಷ್ಟು ಪುಷ್ಟವಾಗಿ ತೂಕದ ಕಬ್ಬುಗಳಾಗಿ ಬೆಳೆಯೋದ್ರಿಂದ ಅದು 1 ಕ್ವಿಂಟಲ್ಗಿಂತ ಜಾಸ್ತಿ ಬೆಳಿಲಿಕ್ಕೂ ಸಾಧ್ಯತೆ ಇರ್ತೈತಿ ಅನ್ನೋದನ್ನು ನಾವು ಪ್ರಾಯೋಗಿಕವಾಗಿಯೂ ನಾವು ನೋಡೋಕೆ ಸಾಧ್ಯತೆ. ಈಗಾಗಲೇ ನಾವು ಮಾಡಿ ನೋಡಿದ್ದೀವಿ, ಅದನ್ನು ವಿಡಿಯೋದಲ್ಲಿಯೂ ಕೂಡ ತೋರಿಸಿದ್ದೀವಿ. ಇದನ್ನು ಬೇರೆ ಬೇರೆ ರೈತರು ಕೂಡ ಮಾಡ್ತಾಯಿದ್ದಾರೆ. ನೀವು ಕೂಡ ಒಂದು ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡಿ ನೋಡಿ ಖಾತ್ರಿಪಡಿಸ್ಕೋಬೋದು. ಇದರಿಂದ ಮತ್ತೇನು ಲಾಭ ಆಗ್ತೈತಿ ನಾವು ಸ್ಪೇಸ್ ಜಾಸ್ತಿ ಮಾಡೋದ್ರಿಂದ ಅಂತಂದ್ರೆ, ಬೆಳೆಗೆ ಅಷ್ಟೇ ಅಲ್ಲದೆ ಭೂಮಿಗೂ ಕೂಡ ವರ್ಷ ಪೂರ್ತಿಯಾಗಿ ಬಿಸಿಲು ಸಿಗ್ತಾ ಇರ್ತೈತಿ. ಭೂಮಿಗೆ ಬಿಸಿಲು ಬೀಳೋದ್ರಿಂದ ಭೂಮಿಯಲ್ಲಿ ಸೆಲ್ಸ್ ಆ್ಯಕ್ಟಿವೇಶನ್ ಅಂತೀವಿ ನಾವು. ಭೂಮಿಯಲ್ಲಿ ಕೂಡ ನ್ಯಾಚುರಲಾಗಿ ಏನು ಕ್ರಿಯೆ ನಡಿಬೇಕು ಅದೆಲ್ಲ ನಡೀತಾ ಇರ್ತೈತಿ. ಅದರಿಂದ ಭೂಮಿನೂ ಕೂಡ ಹಾನಿ ಆಗೋದಿಲ್ಲ. ಮತ್ತು ಸ್ಪೇಸ್ ಜಾಸ್ತಿ ಇರೋದ್ರಿಂದ ಒಳಗಡೆ ನಮ್ಗೆ ಅಂತರ ಬೆಳೆ ಮಾಡಲಿಕ್ಕೂ ಸಾಧ್ಯ ಆಗ್ತೈತಿ. ಅಂತರ ಬೆಳೆ ಮಾಡೋದ್ರಿಂದ ನಮಗೆ ಪರ್ಯಾಯ ಮತ್ತೊಂದು ಆದಾಯ ಬರ್ತೈತಿ. ಆ ಆದಾಯದಲ್ಲಿ ನಾವು ಖರ್ಚೆಲ್ಲ ನಿರ್ವಹಣೆ ಮಾಡಿದರೆ ಕಬ್ಬಿನ ಒಂದು ನಿವ್ವಳ ಆದಾಯವನ್ನು ನಾವು ತೊಗೊಳಕ್ಕೆ ಸಾಧ್ಯ ಆಕೈತಿ. ಈ ಒಂದು ಆಲೋಚನೆಯಲ್ಲಿ ನಾವು ಸ್ಪೇಸ್ ಜಾಸ್ತಿ ಇಟ್ಟು ಮಾಡೋದರಿಂದ ಕಬ್ಬಿನ ಆದಾಯ ಜೊತೆಗೆ ಒಳಗಿನ ಒಂದು ಅಂತರ ಬೆಳೆಯ ಒಂದು ಆದಾಯನೂ ನಾವು ತೊಗೊಳಕ್ಕೆ ಸಾಧ್ಯ ಆಕೈತಿ. ಇದರ ಜೊತೆಗೆ ಏನು ನಮಗೆ ಲಾಭ ಆಕೈತಿ ಅಂತಂದ್ರೆ, ಸ್ಪೇಸ್ ಇರೋದ್ರಿಂದ 2 ಬೆಳೆ ಅಥವಾ 3 ಬೆಳೆ ತೆಗೆ ಬದಲೇ 4 ಬೆಳೆನೂ ತೆಗಿಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ. ಮತ್ತು ಸೆಕೆಂಡ್ ಕ್ರಾಪಿಗೆ 3ನೇ ಕ್ರಾಪಿನ ಒಳಗಡೆ ಕಲ್ಟಿವೇಷನ್ ಮಾಡೋ ಅಗತ್ಯ ಇರೋದಿಲ್ಲ. ಎಲ್ಲ ಅವಧಿ ಒಣ ಎಲೆಗಳನ್ನು ಅಲ್ಲೇ ಮಲ್ಚ್ ಮಾಡಿ ಬಿಡೋದ್ರಿಂದ, ಅಲ್ಲೇ ಕಟ್ರ ಹೊಡೆದು ಬಿಡೋದ್ರಿಂದ ಅಲ್ಲಿನೂ ಅದು ಗೊಬ್ಬರ ಆಗ್ತೈತಿ. ಮತ್ತು 2ನೇ ಬೆಳೆಯಲ್ಲೂ ಕೂಡ ನಾವು ಅಂತರ ಬೆಳೆಯನ್ನು ಬೆಳ್ಕೊಳ್ಳಿಕ್ಕೂ ಸಾಧ್ಯ ಆಕೈತಿ. ಈ ರೀತಿಯಾಗಿ ಅಲ್ಲಿ ಮಲ್ಟಿಪಲ್ ಬಹು ಉಪಯೋಗಿಯಾಗಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ನಮ್ಗೆ ಅಲ್ಲಿ ಆದಾಯ ತೊಗೊಳಿಕ್ಕೆ ಸಾಧ್ಯ ಆಕೈತಿ ಅನ್ನೋದನ್ನು ನಾವು ಅಂಗುಲ ಬೆಳೆಯುವ ಪದ್ಧತಿಯಲ್ಲಿಯೂ ನಾವು ಈಗಾಗಲೇ ನೋಡ್ಬೋದು. ಬೇರೆ ಬೇರೆ ಕಡೆ ಉದಾಹರಣೆಗಳು ಸಿಗ್ತಾವೆ. ನಮ್ಮಲ್ಲಿ ಮಾಡಿ ನೋಡಿರ್ತಕ್ಕಂಥ ಪ್ರಯೋಗಗಳು ಅದಾವೆ. ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಏನು ರೈತರು ಮಾಡ್ಕೋಬೇಕಂತಂದ್ರೆ, ಇದಕ್ಕೆ ಹನಿ ನೀರಾವರಿಯ ಒಂದು ಅಗತ್ಯ ಬರ್ತೈತಿ. ಒಂದು ಸಾಲಿಗೆ 2 ಡ್ರಿಪ್ ಲ್ಯಾಟ್ರಲ್ನ ಹಾಕೋದ್ರಿಂದ ಎರಡೂ ಬದಿಯಲ್ಲಿ ಬೇರುಗಳು ಬೆಳೆಯೋದ್ರಿಂದ ಆ ಎಲ್ಲ ಜಾಗದಲ್ಲಿ ಇರ್ತಕ್ಕಂಥ ಆಹಾರವನ್ನು ಅವು ಸಸಿಗಳು ಸ್ವತಂತ್ರವಾಗಿ ತೊಗೊಂಡು ಬೆಳೆದ್ರೆ ಅದು ಸಂಪೂರ್ಣವಾಗಿ ಇಳುವರಿ ಅದು ಕೊಡಲಿಕ್ಕೆ ಸಾಧ್ಯ ಆಕೈತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಪ್ರಯೋಗ ಮಾಡಿ ನೋಡಿದಾಗ ಅದು ಸಕ್ಸಸ್ ಆಗೈತಿ. ನೀವು ಕೂಡ 1 ಸಾಲು ಅಥವಾ 2 ಸಾಲು ಒಂದು 10-20 ಸಸಿಗಳನ್ನು ಬಿಡಿಯಾಗಿ ನಾಟಿ ಮಾಡಿ ಅದರದ್ದು ಒಂದು ಇಳುವರಿ ತೂಕ ನೀವು ಕೂಡ ಒಂದು ಖಾತ್ರಿ ಮಾಡ್ಕೊಂಡಾದ್ಮೇಲೆ ಈ ಪ್ರಯೋಗಕ್ಕೆ ಬಂದ್ರಿ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಮತ್ತು ಸುಲಭವಾಗಿ ತೊಗೊಳಿಕ್ಕೆ ಸಾಧ್ಯ ಆಕೈತಿ. ಇದನ್ನು ನೀವು ಕೂಡ ಪ್ರಯೋಗ ಮಾಡಿ ನೋಡಿರಿ. ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಒಂದು ಉಪಯೋಗ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಅಂಗ್ಲು ಬೆಳೆಯೋದ್ರಿಂದ ನಮಗೆ ಲಾಭ ಜಾಸ್ತಿ ಇದೆ ಹೊರತು ನಷ್ಟ ಆಗೋದಿಲ್ಲ. ಇದನ್ನು ನೀವು ಒಂದು ಸಕಾರಾತ್ಮಕವಾಗಿ ತೊಗೊಂಡು ಪ್ರಯೋಗಕ್ಕೆ ಮುಂದೆ ಬಂದ್ರೆ ನೀವು ಕೂಡ ಇದರ ಒಂದು ಸಂಪೂರ್ಣ ಒಂದು ಅನುಭವ ತೊಗೊಳಕ್ಕೆ ಸಾಧ್ಯ ಆಕೈತಿ. ನೀವು ಅನುಭವ ತೊಗೊಳ್ರಿ. ಗೊತ್ತಿಲ್ಲದೆ ಇರತಕ್ಕಂಥ ನಿಮ್ಮ ರೈತರಿಗೂ ಕೂಡ ಇದನ್ನು ಹಂಚ್ಕೊಡ್ರಿ. ಇದೇ ರೀತಿಯಾಗಿ ರೈತರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಅಥವಾ ರೈತರಿಗೆ ಬೇಕಾಗಿದ್ದಂಥ ಒಂದು ಮಾಹಿತಿಯನ್ನು ನನ್ನ ನರ್ಸರಿ ಅನುಭವದೊಂದಿಗೆ ನಾನು ರೈತರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ನರ್ಸರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ತಾವು ನಮ್ಮ ನರ್ಸರಿಗೆ ಖುದ್ದಾಗಿ ಭೇಟಿ ನೀಡ್ಬೋದು. ನಮ್ಮ ನರ್ಸರಿಯಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಪರಿಶೀಲನೆ ಮಾಡ್ಬೋದು. ನಮ್ಮ ನರ್ಸರಿಯ ಒಂದು ಕ್ವಾಲಿಟಿಯ ಸಸಿಗಳನ್ನು ತಾವು ಖಾತ್ರಿಪಡಿಸ್ಕೊಂಡು ನಮ್ಮ ನರ್ಸರಿಯಲ್ಲೂ ಕೂಡ ತಾವು ಅಡ್ವಾನ್ಸಾಗಿ ಆರ್ಡ್ರ್ ಮಾಡಿ ತಮ್ಮ ಜಮೀನಿನವರೆಗೂ ಸಸಿಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಸೇವೆಯನ್ನು ಪಡಿಬೋದು. ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತಷ್ಟು ವಿಡಿಯೋಗಳು ಬರ್ತಾ ಇರ್ತಾವೆ. ತಾವೆಲ್ಲರೂ ಅವನ್ನ ವೀಕ್ಷಣೆ ಮಾಡ್ಬೋದು. ತಮಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ತಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ನಮ್ಮ ಮುಂದಿನ ವಿಡಿಯೋಗಳಿಗೆ ಇದೇ ರೀತಿ ತಮ್ಮ ಒಂದು ಹಾರೈಕೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಷಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.